ನಮ್ಮ ಮನೆ ಎಲ್ಲ ಮನೆಯಲ್ಲೂ ಹಿರಿಯರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಯಾರೋ ಅಜ್ಜ ಅಜ್ಜಿ ಎಲ್ಲ ಹಿರಿಯರು ಇರ್ತಾರೆ ನಮ್ಮ ಮನೇಲಿ. ಯಾವಾಗ ನೋಡಿದ್ರು ನೋವು 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 ಅಂತ ಹೇಳ್ತಾ ಇರ್ತಾರೆ. ಒಂದು ದಿನ ನೋಡಿದ್ರೆ ಮಂಡಿ ನೋವು, ಇನ್ನೊಂದು ದಿನ ನೋಡಿದ್ರೆ ಕೈ ನೋವು, ಕಾಲು ನೋವು, ಸೊಂಟ ನೋವು. ಈ ನೋವುಗಳೆಲ್ಲ ಬರೀ ವಯಸ್ಸಿಂದ ಆಗ್ತಾ ಇದೆಯಾ ಅಥವಾ ಇದೊಂದು ಸಂಧಿವಾತದ ಲಕ್ಷಣನ ಅಂತ ಕಂಡುಹಿಡ್ಕೊಳ್ಳೋದು ತುಂಬ 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 ಮುಖ್ಯ. ಯಾಕಂದರೆ ಕಿರಿಯರಾದ ನಾವು ಅಥವಾ ಮಕ್ಕಳಾದ ನಾವು, ನಮಗೆ ಅವ್ರ ಆರೋಗ್ಯ ಅಷ್ಟೇ ಮುಖ್ಯ. ನಮ್ಮ ಆರೋಗ್ಯ ಎಷ್ಟು ಮುಖ್ಯನೋ ಅವ್ರ ಆರೋಗ್ಯನೂ ಅಷ್ಟೇ ಮುಖ್ಯ, ಬಹುಶಃ ಅದಕ್ಕಿಂತ ಮುಖ್ಯ. ಆದರೆ ನಮ್ಮ ಹಿರಿಯರಿದ್ದಾರಲ್ಲ, ಅವ್ರು ತುಂಬ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರು ಯಾವಾಗಲೂ ಅವ್ರಿಗಿರೋ ತೊಂದರೆ ಅಂತ ಅನ್ನಿಸ್ಕೊಳ್ಳಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾವು ಹೇಳಿದ ಮಾತು ಕೇಳಲ್ಲ. ಈ ಥರ ಆದಾಗ ನಾವು ಕೆಲವೊಂದು ಸತಿ ಅವ್ರ ನೋವುಗಳನ್ನೆಲ್ಲ ನಿರ್ಲಕ್ಷಿಸೋ ಚಾನ್ಸಸ್ ಇರುತ್ತೆ. ಆದರೆ ನಾನು ಇವತ್ತು ನಿಮಗೆ ಕೆಲವೊಂದು ವಿಷಯಗಳು ಇವಿದ್ದರೆ ಇದು ಆರ್ಥರೈಟಿಸ್ ಇರಬಹುದು, ಈ ಥರ ಇದ್ದಾಗ ಒಂದ್ಸಲಿ ಹೋಗಿ ಕನ್ಸಲ್ಟೇಷನ್ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋವಂಥ ವಿಷಯಗಳನ್ನ ಹೇಳ್ಕೊಡ್ತೀನಿ. ಮೊದಲನೇ ವಿಷಯ ಅಂತ ಹೇಳಿದ್ರೆ, ಅವ್ರಿಗೆ ಬೆಳಿಗ್ಗೆ ಮುಂಜಾನೆ ಬೆಡ್ಡಿಂದ ಇಳಿಯೋದು, ಬೆಡ್ಡಲ್ಲಿ ಹೊರಳಾಡೋದು ಸ್ವಲ್ಪ ಕಷ್ಟ. ಮುಂಚೆ 15 ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡ್ತಿದ್ರು, ಬಂದು ಎದ್ದಾದಮೇಲೆ ಇವಾಗ 3/4 ಗಂಟೆ ಬೇಕಾಗ್ತಿದೆ. ಸ್ವಲ್ಪ ನಿಧಾನ ಆಗಿದ್ದಾರೆ ಬೆಡ್ಡಿಂದ ಎದ್ದೇಳಕ್ಕೆ. ಈ ಥರ ಆದಾಗ ಇದು ಆರ್ಥರೈಟಿಸ್ಸಿನ ಅಥವಾ ಸಂಧಿವಾತದ ಮೊದಲನೇ ಲಕ್ಷಣ ಇರ್ಬೋದು. ಇದ್ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ನಮ್ಗೆ ಗೊತ್ತಿದ್ದಂಗೆ ಉರಿಯೂತದಿಂದ ಉಂಟಾಗೋ ಆರ್ಥರೈಟಿಸ್ಗಳೆಲ್ಲ ಬೆಳಗಿನ ಜಾವ ಜಾಸ್ತಿ ಇರುತ್ತೆ. ಅದರಿಂದ ಬೆಳಿಗ್ಗೆ ಬಿಗಿತನೂ ಇರುತ್ತೆ. ಸೊ ಈ ರೀತಿ ಇದ್ದಾಗ, ನೋವಿಲ್ಲದೆ ಬರೀ ಬಿಗಿತ ಇದ್ದಾಗಲೂ ಬೆಳಿಗ್ಗೆ ಬೆಡ್ಡಿಂದ ಎದ್ದೇಳೋದು, ಎದ್ಬಿಟ್ಟು ಕೆಲಸ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದರಿಂದ ಇನ್ನೂ ತಡವಾಗಿ ಎದ್ದು ತಡವಾಗಿ ಅವ್ರ ಕೆಲಸ ಎಲ್ಲ ಮಾಡ್ತಾರೆ. ಇದು ಮೊದಲನೇದು. ಎರಡನೇದು ಏನು ನೀವು ಗಮನ ಹರಿಸ್ಬೋದು ಅಂತ ಹೇಳಿದ್ರೆ, ಯಾವುದಾದ್ರೆ ಡಬ್ಬಿ ಮುಚ್ಚಳ ತೆಗೆಯೋದು ಎಲ್ಲ ಕಷ್ಟ ಅನಿಸ್ತಾ ಇರುತ್ತೆ ಅವ್ರಿಗೆ, ಅಥವಾ ಟ್ಯಾಪ್ ನಲ್ಲಿ ಓಪನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಥವಾ ಬಾಗಿಲ್ದು ಇವಾಗ ಡೋರ್ ನಾಬ್ಸ್ ಬರುತ್ತಲ್ಲ, ಅದನ್ನ ತೆರೆಯೋದು ಕಷ್ಟ ಅಂತ ಅನಿಸುತ್ತೆ. ಇದು ನೋಡ್ತಾ ಇರ್ತೀರ ನೀವು, ಅವರು ತುಂಬ ಒದ್ದಾಡ್ತಾ ಇರ್ತಾರೆ. ಅಂದರೆ ಒಂದು ಉಪ್ಪಿನಕಾಯಿ ಬಾಟ್ಲು ಆಗಿರ್ಬೋದು ಅಥವಾ ತುಪ್ಪದ ಬಾಟ್ಲು ಆಗಿರ್ಬೋದು, ಈ ಥರ ಹಿಡ್ಕೊಂಡು ತಿರುಗ್ಸೋಕ್ಕೆ ಕಷ್ಟ ಅನಿಸ್ತಾ ಇರುತ್ತೆ. ಈ ಥರ ಇದ್ರೂ ಸಣ್ಣ ಸಣ್ಣ ಸಂಧಿಗಳದ್ದು ಆರ್ಥರೈಟಿಸ್ ಆಗಿರಬಹುದು, ಸ್ವಲ್ಪ ಗಮನ ಹರಿಸಿ. ಮೂರನೇದು ಏನಂದರೆ, ನಮ್ಮ ಹಿರಿಯರು ತಂದೆ ತಾಯಿಯರು ಏನು ಮಾಡ್ತಾರೆ ಅಂದರೆ, ತುಂಬ ಕನ್ವೀನಿಯೆಂಟಾಗಿ ಕೆಲವೊಂದು ವಿಷಯಗಳನ್ನ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಕೆಳಗಡೆ ಕೂತ್ಕೊಳ್ಳಲ್ಲ, ಮೆಟ್ಲು ಹತ್ತಿದ್ರೂ ಸ್ಲೋ ಆಗಿ ಹತ್ತಾರೆ, ನಿಧಾನವಾಗಿ ಹತ್ತಾರೆ. ಕೆಳಗಡೆ ಕೂತ್ಕೊಳ್ಳೋದಂತೂ ನಿಲ್ಲಿಸೇ ಬಿಟ್ಟಿದ್ದಾರೆ. ಎಷ್ಟೇ ದೊಡ್ಡ ಪೂಜೆ ಆದ್ರೂ ಕೆಳಗಡೆ ಕೂತ್ಕೊಳ್ಳೋಲ್ಲ, ಚೇರಲ್ಲಿ ಕೂತ್ಕೋತಾರೆ. ಈ ಥರ ನಿಮಗೆ ಕಂಡು ಬಂದರೆ ಇದು ಆರ್ಥರೈಟಿಸ್ ಲಕ್ಷಣ ಇರೋ ಸಾಧ್ಯತೆ ಇರುತ್ತೆ. ಒಂದ್ಸಲಿ ತೋರಿಸ್ಕೊಳ್ಳೋದು ಒಳ್ಳೆಯದು. ಕೊನೆ ಲಕ್ಷಣ ಅಂದರೆ ಕೈ ಕಾಲಲ್ಲಿ ಊತ ಕಾಣಿಸ್ಕೋಬೋದು. ಅಷ್ಟು ಸುಲಭ ಅಲ್ಲ ಕಾಣಿಸ್ಕೊಳ್ಳೋದು, ಅದು ಮುಟ್ಟಿ ಒತ್ತಿ ನೋಡಿದ್ರೇ ಗೊತ್ತಾಗೋದು. ಆದರೆ ಕೆಲವರಲ್ಲಿ ನಾವು ಇಂಡೈರೆಕ್ಟಾಗಿ ನೋಡ್ಕೋಬೋದು ಕೈ ಕಾಲು ಊತ ಇದೆಯಾ ಅಂತ. ಹೇಗಪ್ಪ, ಕೆಲವ್ರಿಗೆ ಏನಾಗುತ್ತೆ, ಶೂಸ್ ಎಲ್ಲ ಟೈಟ್ ಆದಂಗೆ ಅನಿಸುತ್ತಂತೆ, ಅಥವಾ ಇನ್ನೂ ಕೆಲವರಿಗೆ ಚಪ್ಪಲಿ ಹಾಕ್ಕೊಂಡಿರ್ತಾರಲ್ಲ, ಚಪ್ಪಲಿ ಸ್ಟ್ರ್ಯಾಪದು ಕಲೆ ಬಿದ್ದಿರುತ್ತೆ ಅಲ್ಲೇ, ಅದು ಒತ್ತಿ ಊದ್ಕೊಂಡಿರೋದು ಕಾರಣ ಅಲ್ಲೇ ಕಲೆ ಬೀಳುತ್ತೆ. ಸೊ ಆ ಥರ ಇದ್ದರೂ ಇವ್ರಿಗೆ ಕಾಲು ಊತ ಇರ್ಬೋದು ಅಂತ ಯೋಚಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅಥವಾ ಇನ್ನೂ ಉಂಗುರ ಹಾಕೋದು ಕಷ್ಟ ಆಗೋಗುತ್ತೆ ಕೈ ಊತದಿಂದ. ಅಥವಾ ಬಳೆ ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ, ಯಾಕಂದರೆ ಕೈಯೆಲ್ಲ ಊದ್ಕೊಂಡಿರುತ್ತೆ. ಬಳೆ ಹಾಕೋದು ಸ್ವಲ್ಪ ಕಷ್ಟ, ಸ್ವಲ್ಪ ಬಳೆ ತೆಗೆಯೋದು ಕಷ್ಟ. ಈ ಥರ ಆದಾಗ ಇದು ಆರ್ಥರೈಟಿಸ್ನ ಸಂಕೇತ ಇರ್ಬೋದು. ಯಾಕೆ ಆರ್ಥರೈಟಿಸ್ನ ನಾವು ಬೇಗ ಕಂಡುಹಿಡ್ಕೋಬೇಕು ಅಂತ ಹೇಳಿದ್ರೆ, ವಯಸ್ಸಾದಂಗೆ ಆರ್ಥರೈಟಿಸ್ನ ಟ್ರೀಟ್ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಮತ್ತು ಸ್ವಲ್ಪ ದಿನ ಬಿಟ್ಬಿಟ್ರೆ ಆರ್ಥರೈಟಿಸಿಂದ ಸಂಧಿಗಳೆಲ್ಲ ಡ್ಯಾಮೇಜ್ ಆಗೋಕ್ಕೆ ಶುರುವಾಗುತ್ತೆ, ಸಂಧಿಗಳೆಲ್ಲ ಬಾಧಿತವಾಗೋಕ್ಕೆ ಶುರುವಾಗುತ್ತೆ. ಅದನ್ನ ನಾವು ಬಿಡಬಾರ್ದು. ಅದಕ್ಕಿಂತ ಮುಂಚಿತವಾಗಿಯೇ ನಾವು ಮಾತ್ರೆಗಳು ಔಷಧಿಗಳು ಶುರು ಮಾಡಿಬಿಟ್ರೆ ಇದು ಮುಂದೆ ಹೋಗಿ ಡ್ಯಾಮೇಜ್ ಆಗೋದನ್ನ ನಿಲ್ಲಿಸುತ್ತೆ. ಇನ್ನೊಂದು ಅಂತ ಹೇಳಿದ್ರೆ, ಈಗ ನೋವು ಇಷ್ಟಿದ್ದಾಗ ಅವ್ರಿಗೆ ನಡೆದಾಡೋಕ್ಕೆಲ್ಲ ಸ್ವಲ್ಪ ಅಷ್ಟು ಕಂಫರ್ಟೇಬಲ್ ಆಗಿರಲ್ಲ, ಅಷ್ಟು ಆರಾಮಾಗಿ ನಡೆದಾಡೋಕ್ಕಾಗಲ್ಲ, ಎಡವು ಬಿಟ್ಟು ಬೀಳೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಆ ರೀತಿ ಆದಾಗಲೂ ಬೇರೆ ಬೇರೆ ತೊಂದರೆಗಳು ಶುರು ಆಗುತ್ತೆ. ನಮ್ಗೆ ಗೊತ್ತು, ಹಿರಿಯರು ಬಿದ್ದರೆ ಏನೇನಾಗ್ಬೋದು ಅಂತ, ಫ್ರ್ಯಾಕ್ಚರ್ ಆಗುತ್ತೆ, ಎಲ್ಲ ಆಗುತ್ತೆ.
ಸೊ ಅದನ್ನೂ ತಡಿಬೋದು ನಾವು ಆರ್ಥ್ರೈಟಿಸ್ನ ಟ್ರೀಟ್ ಮಾಡಿಬಿಟ್ರೆ ಬೇಗ. ಸೊ ಆದ್ದರಿಂದ ಈ ಮುಖ್ಯವಾದ 4 ಲಕ್ಷಣಗಳು ನಾವು ನೋಡ್ಕೊಬಿಟ್ರೆ ಬಹುಶಃ ಆರ್ಥ್ರೈಟಿಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಏನೇನು 4 ಲಕ್ಷಣಗಳು ಅಂದರೆ, ಒಂದು ಬೆಡ್ಡಿಂದ ಎದ್ದೇಳೋದು ಕಷ್ಟ ಆಗುತ್ತೆ, 2ನೇದು ಕೈ ಕಾಲೆಲ್ಲ ಊದ್ಕೊಳ್ಳುತ್ತೆ, 3ನೇದು ಈ ಡಬ್ಬಿಗೆ ಮುಚ್ಚಳ ಎಲ್ಲ ತೆಗಿಯೋಕ್ಕೆ ಕಷ್ಟ ಅಥವಾ ಟ್ಯಾಪ್ ಓಪನ್ ಮಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ಕೊನೆಯದಾಗಿ 4ನೇದೇನಿದೆ, ಅವ್ರು ಮಾಡ್ತಾ ಇರೋ ದಿನನಿತ್ಯದ ಕೆಲಸಗಳಲ್ಲಿ ಮಾಡಿಫೈ ಮಾಡ್ಕೋತಾರೆ. ನೆಲದ ಮೇಲೆ ಕೂತ್ಕೊಳ್ಳಲ್ಲ, ಮೆಟ್ಲತ್ತಲ್ಲ, ಇಂಥವೆಲ್ಲ ಮಾಡ್ತಾರೆ. ಸೊ ಇಷ್ಟಿದ್ದರೆ ದಯವಿಟ್ಟು ಡಾಕ್ಟ್ರನ್ನ ಭೇಟಿಯಾಗಿ ಆರ್ಥ್ರೈಟಿಸ್ ಇರ್ಬೋದಾ ಇಲ್ವಾ ಅಂತ ಕಂಡಿಡ್ಕೊಳ್ಳಿ.